ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್. 5ನೇ ತರಗತಿ ಗಣಿತ ಭಾಗ 2 ಅಧ್ಯಾಯ 7 ಕಾಲ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 7.1ರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ಪ್ರಶ್ನೆ ನಂಬರ್ 1 ಮೌಖಿಕ ಲೆಕ್ಕಗಳು. ಈಗ ನಾವು ಮೌಖಿಕ ಲೆಕ್ಕಗಳನ್ನು ಬಿಡಿಸೋಣ. 1. ಬೆಳಿಗ್ಗೆ ಎಷ್ಟು ಗಂಟೆಗೆ ನೀನು ಏಳುವೆ? ಇಲ್ಲಿ ನೀವು ಬೆಳಿಗ್ಗೆ ಏಳುವ ಸಮಯವನ್ನು ಬರೆಯಬೇಕು. ಇಲ್ಲಿ ನಾನು 6 ಗಂಟೆ ಎಂದು ಬರೆಯುತ್ತಿದ್ದೇನೆ. ನಾವು ಬೆಳಗಿನ ಸಮಯವನ್ನು ಬರೆಯುವಾಗ AM ಎಂದು ಗುರುತಿಸಬೇಕು ಮತ್ತು ಮಧ್ಯಾಹ್ನದ ಸಮಯವನ್ನು ಬರೆಯುವಾಗ PM ಎಂದು ಗುರುತಿಸಬೇಕು. ಪ್ರಶ್ನೆ ನಂಬರ್ 2 ನೀನು ಶಾಲೆಗೆ ಎಷ್ಟು ಗಂಟೆಗೆ ಹೊರಡುವೆ? ಇಲ್ಲಿ ನೀವು ಶಾಲೆಗೆ ಹೊರಡುವ ಸಮಯವನ್ನು ಬರೆಯಬೇಕು. ಇಲ್ಲಿ ನಾನು 9 ಗಂಟೆ ಎಂದು ಬರೆಯುತ್ತಿದ್ದೇನೆ. ಇದು ಬೆಳಗಿನ ಸಮಯವಾದ್ದರಿಂದ ಇಲ್ಲಿ ನಾವು AM ಎಂದು ಗುರುತಿಸಬೇಕು. ಪ್ರಶ್ನೆ ನಂಬರ್ 3 ನೀನು ಆಟಕ್ಕೆ ಎಷ್ಟು ಗಂಟೆಗೆ ಹೋಗುವೆ? ಇಲ್ಲಿ ಆಟಕ್ಕೆ ಹೋಗುವ ಸಮಯವನ್ನು ಕೇಳುತ್ತಿದ್ದಾರೆ. ಆಟಕ್ಕೆ ಹೋಗುವ ಸಮಯ ನೀವು ಶಾಲೆಯನ್ನು ಮುಗಿಸಿದ ನಂತರ ಬರುತ್ತದೆ. ಅಂದರೆ ಇಲ್ಲಿ PMನಲ್ಲಿ ನಾವು ಗುರುತಿಸಬೇಕು. ಶಾಲೆಯಿಂದ 5 ಗಂಟೆಗೆ ಮನೆಗೆ ಹೋದಾಗ ಆಟಕ್ಕೆ ಹೊರಡುವ ಸಮಯ 6 ಗಂಟೆಯಾಗಿರಬಹುದು. ಆದ್ದರಿಂದ ಇಲ್ಲಿ ನಾವು 6 ಗಂಟೆ ಇದನ್ನು PMನಲ್ಲಿ ಗುರುತಿಸಬೇಕು. ಪ್ರಶ್ನೆ ನಂಬರ್ 4 ನೀನು ರಾತ್ರಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಯವರೆಗೆ ಓದುವೆ? ಇಲ್ಲಿ ನೀವು ಓದುವ ಸಮಯವನ್ನು ಬರೆಯಬೇಕಾಗಿದೆ. ಇದು PMನಲ್ಲಿ ಗುರುತಿಸಬೇಕು, ಏಕೆಂದರೆ ಮಧ್ಯಾಹ್ನದ ನಂತರದ ಸಮಯವಾಗಿದೆ. ಇಲ್ಲಿ ನಾನು 8 ರಿಂದ 8 PM-ನಿಂದ 9 PM ಎಂದು ಬರೆಯುತ್ತಿದ್ದೇನೆ. ಅಂದರೆ 8 ಗಂಟೆಯಿಂದ 9 ಗಂಟೆಯವರೆಗೆ. ಪ್ರಶ್ನೆ ನಂಬರ್ 5 ನೀನು ರಾತ್ರಿ ಎಷ್ಟು ಗಂಟೆಗೆ ಊಟ ಮಾಡುವೆ? ಇಲ್ಲಿ 8 ರಿಂದ 9 ಓದುವ ಸಮಯವನ್ನು ಬರೆದಿದ್ದೇನೆ. ಓದುವ ಸಮಯದ ನಂತರ ನಾವು ಊಟದ ಸಮಯವನ್ನು ಬರೆಯೋಣ. 9 ಗಂಟೆ 9 ಗಂಟೆ 30 ನಿಮಿಷ. ಇದನ್ನು ನಾವು PMನಲ್ಲಿ ಗುರುತಿಸಬೇಕು. ಪ್ರಶ್ನೆ ನಂಬರ್ 6 ನೀನು ರಾತ್ರಿ ಎಷ್ಟು ಗಂಟೆಗೆ ಮಲಗುವೆ ಎಂದು ಕೇಳುತ್ತಿದ್ದಾರೆ. ಇಲ್ಲಿ ಮಲಗುವ ಸಮಯ ಊಟದ ಸಮಯದ ನಂತರದ ಸಮಯವನ್ನು ನಾವು ಬರೆಯಬೇಕು. 9:30 ಊಟದ ಸಮಯವಾದಾಗ ನಾವು ಮಲಗುವ ಸಮಯವನ್ನು 10 ಗಂಟೆ ಎಂದು ಬರೆಯಬಹುದು. ಈ ಸಮಯವನ್ನು ಕೂಡ ನಾವು PMನಲ್ಲಿ ಗುರುತಿಸಬೇಕಾಗಿದೆ. ಈಗ ನಾವು ಇಲ್ಲಿ ಮೌಖಿಕ ಲೆಕ್ಕಗಳನ್ನು ಮಾಡಿದ್ದೇವೆ. ಪ್ರಶ್ನೆ ನಂಬರ್ 2 ಈ ಕೆಳಗಿನ ವೇಳೆಗಳನ್ನು AM ಮತ್ತು PMಗಳಲ್ಲಿ ನಮೂದಿಸಿ. ಇಲ್ಲಿ 6 ಸಮಯಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ AM ಎಂದರೆ ನಾವು ಬೆಳಗಿನ ಸಮಯವನ್ನು AM-ನಲ್ಲಿ, ಮಧ್ಯಾಹ್ನದ ನಂತರದ ಸಮಯವನ್ನು PMನಲ್ಲಿ ನಮೂದಿಸಬೇಕು. ಈಗ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ ನಂಬರ್ 1 10 ಗಂಟೆ 15 ನಿಮಿಷ ಬೆಳಿಗ್ಗೆ ಎಂದು ಕೊಟ್ಟಿದ್ದಾರೆ. ಬೆಳಗಿನ ಸಮಯವನ್ನು ನಾವು ಇಲ್ಲಿ AM-ನಲ್ಲಿ ಗುರುತಿಸಬೇಕು. ಆದ್ದರಿಂದ AM ಎಂದು ಬರೆಯೋಣ. ಪ್ರಶ್ನೆ ನಂಬರ್ 2 8 ಗಂಟೆ 10 ನಿಮಿಷ ರಾತ್ರಿ ಎಂದು ಕೊಟ್ಟಿದ್ದಾರೆ. ರಾತ್ರಿ ಮತ್ತು ಮಧ್ಯಾಹ್ನದ ಸಮಯಗಳನ್ನು ನಾವು PMನಲ್ಲಿ ಗುರುತಿಸಬೇಕು. PM ಎಂದು ಗುರುತಿಸೋಣ. ಪ್ರಶ್ನೆ ನಂಬರ್ 3 1 ಗಂಟೆ 45 ನಿಮಿಷ ಮಧ್ಯಾಹ್ನದ ಸಮಯವನ್ನು ನಾವು ಇಲ್ಲಿ PMನಲ್ಲಿ ಗುರುತಿಸಬೇಕು. PM. ಪ್ರಶ್ನೆ ನಂಬರ್ 4 ಗಂಟೆ 30 ನಿಮಿಷ ಬೆಳಿಗ್ಗಿನ ಸಮಯವನ್ನು ನಾವು AM-ನಲ್ಲಿ ಗುರುತಿಸಬೇಕಾಗಿದೆ. AM ಎಂದು ಗುರುತಿಸಿದ್ದೇವೆ. ಪ್ರಶ್ನೆ ನಂಬರ್ 5 9 ಗಂಟೆ 45 ನಿಮಿಷ ರಾತ್ರಿಯನ್ನು ನಾವು PMನಲ್ಲಿ ಗುರುತಿಸಬೇಕು. ಪ್ರಶ್ನೆ ನಂಬರ್ 6 5 ಗಂಟೆ 35 ನಿಮಿಷ ಸಂಜೆಯ ಸಮಯವನ್ನು ಕೂಡ ನಾವು ಇಲ್ಲಿ PMನಲ್ಲಿ ಗುರುತಿಸಬೇಕಾಗಿದೆ. ರಾತ್ರಿ 12 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗಿನ ಸಮಯವನ್ನು ನಾವು AM-ನಲ್ಲಿ ಗುರುತಿಸಬೇಕು. ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗಿನ ಸಮಯವನ್ನು ನಾವು PM ಎಂದು ಗುರುತಿಸಬೇಕಾಗಿದೆ. ಪ್ರಶ್ನೆ ನಂಬರ್ 3 ಈ ಕೆಳಗಿನ ವೇಳೆಗಳನ್ನು 12 ಗಂಟೆ ಗಡಿಯಾರಕ್ಕೆ ಪರಿವರ್ತಿಸಿ ಮತ್ತು AM ಅಥವಾ PMಗಳಲ್ಲಿ ಸೂಚಿಸಿ. ಈಗ ನಾವು ಈ ಸಮಯವನ್ನು 12 ಗಂಟೆ ಗಡಿಯಾರಕ್ಕೆ ಪರಿವರ್ತಿಸಿ AM ಮತ್ತು PMಗಳಲ್ಲಿ ಸೂಚಿಸೋಣ. ಪ್ರಶ್ನೆ ನಂಬರ್ 1
23 ಗಂಟೆ 25 ನಿಮಿಷ. ಈಗ ನಾವು 12 ಗಂಟೆ ಗಡಿಯಾರವನ್ನು ನೋಡೋಣ. 12 ಗಂಟೆ ಗಡಿಯಾರದಲ್ಲಿ 23 ಗಂಟೆ ಇಲ್ಲಿದೆ. 23 ಗಂಟೆ ಎಂದರೆ ಇಲ್ಲಿ 11 ಗಂಟೆ ಎಂದು ಅರ್ಥ. 11 ಗಂಟೆ ಅಪರಾಹ್ನ PM-ನಲ್ಲಿದೆ. ಆದ್ದರಿಂದ ನಾವು 11 ಗಂಟೆ 23 ನಿಮಿಷ PM ಎಂದು ಬರೆಯಬೇಕು. 11 ಗಂಟೆ 25 ನಿಮಿಷ ಇದನ್ನು ನಾವು PM ಎಂದು ಗುರುತಿಸಬೇಕು, ಏಕೆಂದರೆ ಇದು ರಾತ್ರಿಯ ಸಮಯವಾಗಿದೆ. ಪ್ರಶ್ನೆ ನಂಬರ್ 2, 12 ಗಂಟೆ 35 ನಿಮಿಷ. ಇಲ್ಲಿ ನಾವು 12 ಗಂಟೆಯನ್ನು ನೋಡೋಣ. 12 ಗಂಟೆ 35 ನಿಮಿಷವೆಂದರೆ 12ರ ನಂತರದ ಸಮಯವಾಗಿದೆ. ಆದ್ದರಿಂದ 12ರ ನಂತರದ ಸಮಯ ಇಲ್ಲಿ ಅಪರಾಹ್ನ ಅಂದರೆ PM-ನಲ್ಲಿ ಬರುತ್ತದೆ. ಈ ಸಮಯವನ್ನು ನಾವು ಬದಲಾಯಿಸುವ ಅಗತ್ಯವಿಲ್ಲ, ಏಕೆಂದರೆ ಇದು 12 ಗಂಟೆ ಗಡಿಯಾರಕ್ಕೆ ಸಮನಾಗಿದೆ. 12 ಗಂಟೆ 35 ನಿಮಿಷ ಈ ಸಮಯವನ್ನು ನಾವು PM-ನಲ್ಲಿ ಗುರುತಿಸಬೇಕು. ಪ್ರಶ್ನೆ ನಂಬರ್ 3, 14 ಗಂಟೆ 45 ನಿಮಿಷ. 12 ಗಂಟೆ ಗಡಿಯಾರದಲ್ಲಿ 14 ಇಲ್ಲಿದೆ. 14 ಎಂದರೆ ಇಲ್ಲಿ ನಾವು 2 ಎಂದು ಬರೆಯಬೇಕು. ಇಲ್ಲಿ 2 ಗಂಟೆಯಾಗಿ ತೆಗೆದುಕೊಳ್ಳಬೇಕಾಗಿದೆ. 14 2 ಗಂಟೆಗೆ ಸಮನಾಗಿದೆ. ಈ ಸಮಯವು ಕೂಡ PM-ನಲ್ಲಿದೆ, ಅಂದರೆ ಅಪರಾಹ್ನದಲ್ಲಿ ಇದೆ. ಆದ್ದರಿಂದ ನಾವು PM-ನಲ್ಲಿ ಬರೆಯಬೇಕು. 2 ಗಂಟೆ 45 ನಿಮಿಷ ಇದನ್ನು ನಾವು PM-ನಲ್ಲಿ ಬರೆಯಬೇಕು. ಪ್ರಶ್ನೆ ನಂಬರ್ 4, 18 ಗಂಟೆ 40 ನಿಮಿಷ. ಈಗ ನಾವು 18 ಗಂಟೆಯನ್ನು ನೋಡೋಣ. 18 ಗಂಟೆ ಇಲ್ಲಿ 6 ಗಂಟೆಗೆ ಸಮನಾಗಿದೆ. 18 ಗಂಟೆ 6 ಗಂಟೆಗೆ ಸಮನಾಗಿದೆ. ಈ 6 ಗಂಟೆ ಇಲ್ಲಿ ಅಪರಾಹ್ನದಲ್ಲಿ ಬರುತ್ತಿದೆ. ಆದ್ದರಿಂದ ನಾವು 6 ಗಂಟೆಯನ್ನು PM-ನಲ್ಲಿ ತೆಗೆದುಕೊಳ್ಳಬೇಕು. 6 ಗಂಟೆ 40 ನಿಮಿಷ PM-ನಲ್ಲಿ ಸೂಚಿಸಬೇಕಾಗಿದೆ. 5ನೇ ಪ್ರಶ್ನೆ, 8 ಗಂಟೆ 30 ನಿಮಿಷ. 8 ಗಂಟೆ ಇಲ್ಲಿ ಬಂದಿದೆ. 8 ಗಂಟೆ ಇಲ್ಲಿ 8 ಗಂಟೆಗೆ ಸಮನಾಗಿದೆ. ಆದ್ದರಿಂದ ನಾವು ಪರಿವರ್ತಿಸುವ ಅವಶ್ಯಕತೆ ಇಲ್ಲ. ಇದು ಪೂರ್ವಾಹ್ನ, ಆದ್ದರಿಂದ ನಾವು AM-ನಲ್ಲಿ ಬರೆಯೋಣ. 8 ಗಂಟೆ 30 ನಿಮಿಷ ಪೂರ್ವಾಹ್ನ, ಆದ್ದರಿಂದ AM-ನಲ್ಲಿ ಗುರುತಿಸಿದ್ದೇವೆ. 11 ಗಂಟೆ 55 ನಿಮಿಷ. ಇಲ್ಲೂ ಕೂಡ 11 ಗಂಟೆ 11 ಗಂಟೆಗೆ ಸಮನಾಗಿದೆ. ಪೂರ್ವಾಹ್ನದಲ್ಲಿ ಬಂದಿದ್ದರಿಂದ ನಾವು AM-ನಲ್ಲಿ ಗುರುತಿಸಬೇಕು. 11 ಗಂಟೆ 55 ನಿಮಿಷ ಪೂರ್ವಾಹ್ನ, ಆದ್ದರಿಂದ AM-ನಲ್ಲಿ ಗುರುತಿಸಿದ್ದೇವೆ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 7.1ರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ 7.2ರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.